ಫ್ರೆಂಡ್ಸ್, ಯಾವುದೇ ಪಾರ್ಲರ್ ಬೇಡ, ಯಾವುದೇ ಕ್ರೀಮ್ ಬೇಡ. 60 ವರ್ಷದವರ ಕೈಕಾಲು ಮುಖ ಕೂಡ ಬೆಳ್ಳಗಾಗತ್ತೆ. ಅವರಿಗಿರುವಂಥ ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ನಿಮ್ಮ ಕೈಕಾಲುಗಳು ಕಪ್ಪಾಗಿದ್ದರೆ, ಬಿಸಿಲಿನಿಂದ ಟ್ಯಾನ್ ಆಗಿದ್ರೆ, ಕಪ್ಪು ಚುಕ್ಕೆಗಳು ಉಂಟಾಗಿದ್ರೆ, ಇಲ್ಲ ತುಂಬಾ ರಿಂಕಲ್ಸ್ ಆಗಿದ್ರೂ ಕೂಡ, ಸುಕ್ಕುಗಟ್ಟಿದ್ರೂ ಕೂಡ ಇವತ್ತಿನ ನ್ಯಾಚುರಲ್ ಆದಂಥ ಹೋಮ್ ರೆಮಿಡಿ ಒಂದ್ಸಲ ಮಾಡಿ, ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಅದು ಫಸ್ಟ್ ಟೈಮಲ್ಲೇ. ನೀವು ಪಾರ್ಲರಿಗೆ ಹೋಗಿ ಮೆನಿಕ್ಯೂರ್ ಮಾಡುವಂಥ ಪರಿಸ್ಥಿತಿಯೇ ಇಲ್ಲ. ವಿಡಿಯೋನ ಕರೆಕ್ಟಾಗಿ ಗಮನ ಇಟ್ಟು ಕೇಳಿ, ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಸಿಂಪಲ್ಲಾಗಿ ಮನೇಲಿರುವ ಪದಾರ್ಥ ಸಾಕು. ನಿಮಗೆ ಲೈವ್ ಆಗಿ ಡೆಮೋ ತೋರಿಸ್ತೀನಿ. ನಾನು ಕೂಡ ಒಂದು 2-3 ದಿವಸ ಟೂರ್ ಹೋಗಿದ್ದೆ. ನನ್ನ ಕೈಯು ತುಂಬಾ ಟ್ಯಾನ್ ಆಗಿದೆ, ಕಪ್ಪಾಗಿತ್ತು. ಅದನ್ನೆಲ್ಲ ನಾನು ಹೇಗೆ ಕಡಿಮೆ ಮಾಡಿಕೊಂಡೆ, ರಿಮೂವ್ ಮಾಡಿಕೊಂಡೆ ಅನ್ನೋದನ್ನು ನೋಡಿ ನಿಮಗೂ ತುಂಬಾ ಉಪಯೋಗ ಆಗುತ್ತೆ. ಹಾಗಾದರೆ ಬನ್ನಿ, ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ತುಂಬ ಜನ ಹೊಸಬ್ರು ಮತ್ತು ಹಳಬರು ನನ್ನ ವೀಡಿಯೋಗಳ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫ್ರೀಯಾಗಿ ನಿಮಗೆ ಫಸ್ಟ್ ತಲುಪತ್ತೆ. ಫ್ರೆಂಡ್ಸ್, ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ನೋಡಿ ನಾನಿಲ್ಲಿ ಶಾಂಪೂನ ಸೇರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಪ್ಯಾಕ್ ಅಂದರೆ ಒಂದು 2 ಸ್ಪೂನ್ ಶಾಂಪೂನ. ನೀವು ಡೈಲಿ ಯಾವ ಶಾಂಪೂನ ಯೂಸ್ ಮಾಡ್ತೀರಾ ಹೇರ್ ವಾಶಿಗೆ, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಶಾಂಪೂನಿಂದ ಯಾವುದೇ ಸೈಡ್ ಎಫೆಕ್ಟ್ ಅಷ್ಟೊಂದು ಆಗೋದಿಲ್ಲ. ಯಾಕಂದರೆ ನಾವು ಡೈಲಿ ತಲೆ ಸ್ನಾನ ಮಾಡುವಾಗ ನಮ್ಮ ಮೈ ಮೇಲೆಲ್ಲ ಬಿದ್ದೆ ಬೀಳ್ತಲ್ವ, ಹಾಗಾಗಿ ಶಾಂಪೂ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಒಂದು ವೇಳೆ ನಿಮ್ಮ ಮನೇಲಿ ಅಕ್ಕಿ ಹಿಟ್ಟಿಲ್ಲ ಅಂತ ಅಂದರೆ ನೀವು ಅಕ್ಕಿ ಇರುತ್ತಲ್ಲ, ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಅಕ್ಕಿ ಹಿಟ್ಟು ಸಿಗುತ್ತೆ. ನೆಕ್ಸ್ಟು ನಾವು ಸೋಡಾ ಪುಡಿ ತೊಗೊಳ್ಳೋಣ. ನಾವು ಇಡ್ಲಿ ದೋಸೆಗೆಲ್ಲ ಡೈಲಿ ಯೂಸ್ ಮಾಡ್ತೀವಲ್ಲ, ಅದೇ ಸೋಡಾ ಪುಡಿ. ನಾವು ಹೊಟ್ಟೆಗೆ ಸೋಡಾ ಪುಡಿ ತಿಂತೀವಿ. ಇನ್ನು ನಾವಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಇಲ್ಲಿ 1/4 ಸ್ಪೂನ್ ಆಗುವಷ್ಟು ಸೋಡಾ ಪುಡಿನ ತೊಗೊಂಡಿದ್ದೀವಿ. ಆಮೇಲೆ ಲಿಂಬೆಹಣ್ಣನ್ನು ತೊಗೊಳ್ಳೋಣ. ನಾನಿಲ್ಲಿ ಅರ್ಧ ಹೋಳು ಲಿಂಬೆಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಲಿಂಬೆಹಣ್ಣು ಕೂಡ ಒಂದು ನ್ಯಾಚುರಲ್ ಬ್ಲೀಚಿಂಗ್ ಅಂತಲೇ ಹೇಳ್ಬೋದು. ನಮ್ಮ ಕೈಯಲ್ಲಿ ಯಾವುದೇ ರೀತಿಯ ಮುಖದಲ್ಲಿ, ಇಡೀ ನಮ್ಮ ಬಾಡಿಲಿ, ಅದರಲ್ಲೂ ಬೆನ್ನಲ್ಲಿ ಟ್ಯಾನ್ ಆಗಿದ್ರೂ ಕೂಡ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ತುಂಬ ಚೆನ್ನಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ, ಕಪ್ಪು ಕಲೆಗಳಿದ್ರೂ ಕೂಡ ರಿಮೂವ್ ಆಗುತ್ತೆ. ಅದ್ರ ಜೊತೆಗೆ ಸ್ಕಿನ್ನಿಗೆ ಒಂದು ಶೈನಿಂಗ್ ಬರಲಿಕ್ಕೆ ಕೂಡ ಲಿಂಬೆಹಣ್ಣು ತುಂಬಾ ಒಳ್ಳೆಯದು. ನೋಡಿ, ಲಿಂಬೆಹಣ್ಣು ಹಾಕಿದ ಮೇಲೆ ನಾವಿದಕ್ಕೆ ಮೊಸರನ್ನು ಸೇರಿಸ್ಕೊಳ್ಳೋಣ. ಮೊಸರು ಕೂಡ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡುತ್ತೆ, ಜೊತೆಗೆ ನಮ್ಮ ಸ್ಕಿನ್ನನ್ನು ಸಾಫ್ಟಾಗಿರುವ ಹಾಗೆ ಮಾಡುತ್ತೆ. ಸ್ಕಿನ್ನಿಗಂತೂ ಮೊಸರು ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಮೊಸರನ್ನು ತಗೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ನೀವು ನೋಡ್ತಿದ್ರಲ್ಲ, ಈ ಎಲ್ಲ ಪದಾರ್ಥಗಳು ನಾವು ನ್ಯಾಚುರಲ್ ಆಗಿ ಸನ್ಟ್ಯಾನನ್ನು ರಿಮೂವ್ ಮಾಡ್ಕೊಳ್ಬೋದು. ಕಪ್ಪು ಕಲೆಗಳನ್ನು ಹೋಗಲಾಡಿಸಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ, ಶೈನಿಂಗ್ ಆಗಿ, ಬಿಳಿ ಆಗುವಂತೆ, ಅಂದರೆ ನ್ಯಾಚುರಲ್ ನಮ್ಮ ಮೈ ಬಣ್ಣ ಹೇಗಿರುತ್ತೋ ಅದೇ ಥರ ಒಂದು ಒಳ್ಳೆ ಕಲರ್ ಬರುವ ಹಾಗೆ ನಾವು ಮಾಡ್ಕೊಳ್ಬೋದು. ಅದಲ್ಲದೆ ಒಂದು ಸ್ವಲ್ಪ ಕಪ್ಪು ಕಲರ್ ಇರೋರು ಕೂಡ ತುಂಬ ಚೆನ್ನಾಗಿ ವೈಟಾಗಿ ಕಾಣಿಸ್ತಾರೆ. ನೋಡಿ, ಫಸ್ಟ್ ನಾವು ಒಂದು ಸ್ಕ್ರಬ್ ಮಾಡ್ಕೊಳ್ಳೋದು ಮತ್ತು ಕ್ಲೀನ್ ಮಾಡಲಿಕ್ಕೆ ಬೇಕಾದಂಥ ಕ್ರೀಮನ್ನು ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇನ್ನೊಂದು ಸೂಪರ್ ಆಗಿರೋ ಒಂದು ಕ್ರೀಮನ್ನು ತಯಾರಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ವ್ಯಾಸ್ಲಿನ್ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ವ್ಯಾಸ್ಲಿನ್ ತೊಗೊಳ್ಳಿ. ವ್ಯಾಸ್ಲಿನ್ ಕೂಡ ನಮ್ಮ ಸ್ಕಿನ್ನನ್ನು ಸಾಫ್ಟಾಗಿರೋ ಹಾಗೆ ಮಾಡುತ್ತೆ. ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ ಒಂದು ವೇಳೆ ಒಡೆದಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ರಿಂಕಲ್ಸ್ ಆಗಿದ್ರು ಅದನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ಕೊಕೊನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ 1 ಸ್ಪೂನ್ ಆಗುವಷ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕೂಡ ನಮ್ಮ ಸ್ಕಿನ್ನನ್ನು ಸಾಫ್ಟಾಗಿರುವ ಹಾಗೆ ಮಾಡುತ್ತೆ. ಸ್ಕಿನ್ನಿಗೆ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ ಅಲ್ವಾ. ಇವೆರಡನ್ನೂ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾವು ಇದಕ್ಕೆ ಅಲೋವೆರಾವನ್ನು ಆ್ಯಡ್ ಮಾಡೋಣ. ಅದರಲ್ಲೂ ನ್ಯಾಚುರಲ್ ಆದಂಥ ಅಲೋವೆರಾ ನಾವು ಸೇರಿಸೋಣ. ಈ ಅಲೋವೆರಾ ಇದೆಯಲ್ಲ, ನಮ್ಮ ಸ್ಕಿನ್ನಲ್ಲಿ ಆಗುವಂತಹ ಪಿಗ್ಮೆಂಟೇಷನ್ ಅಥವಾ ಬಂಗು ಅಥವಾ ಕಪ್ಪು ಕಲೆಗಳನ್ನು ಬೇಗ ವಾಸಿ ಮಾಡುತ್ತೆ, ಹೋಗಲಾಡಿಸುತ್ತೆ. ಯಾಕಂದರೆ ಸೂರ್ಯನ ಬಿಸಿಲಿನಿಂದ ನಮ್ಮ ಸ್ಕಿನ್ ಒಂಥರ ಬರ್ನ್ ಆಗಿದ್ದ ರೀತಿಯಾಗಿರುತ್ತೆ. ಆ ಬರ್ನ್ ಆಗಿರುವಂತಹ ಪ್ರದೇಶವನ್ನು ಕೂಲ್ ಮಾಡಿಬಿಟ್ಟು ಅಲ್ಲಿ ನ್ಯೂ ಸ್ಕಿನ್ ರೆಜ್ಯೂನೇಟ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾವುದೇ ಅಲರ್ಜಿ ಪ್ರಾಬ್ಲಮ್ ಆಗಿದ್ದರೂ ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ. ಸ್ಕಿನ್ನನ್ನು ಸಾಫ್ಟಾಗಿರುವ ಹಾಗೆ ಮಾಡುತ್ತೆ. ಹಾಗಾಗಿ ನಾವಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಅಲ್ವೇರಾ ತೊಗೊಳ್ಳೋಣ. ಒಂದು ವೇಳೆ ನಿಮ್ಮ ಮನೇಲಿ ನ್ಯಾಚುರಲ್ ಆದಂಥ ಅಲ್ವೇರಾ ಇಲ್ಲ ಅಂದರೆ ಅಂಗಡಿಯಿಂದ ತಂದಂಥ ಅಲ್ವೇರಾನ ಬಳಸಿ. ಆದರೆ ಆದಷ್ಟು ನ್ಯಾಚುರಲ್ ಅಲ್ವೇರಾ ಹಾಕ್ಕೊಳ್ಳಿ ಮನೇಲಿ. ಇದಕ್ಕೇನು ಹೆಚ್ಚಿಗೆ ನಾವು ಕಾಳಜಿ ವಹಿಸೋದು ಬೇಡ. ಒಂದು ಗಿಡ ತಂದು ಹಾಕಿದ್ರೂ ಅದಕ್ಕೆ ನೀರು ಹಾಕೋದು ಬೇಡ, ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಇವಾಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್,
ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಅಲ್ವೇರ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ. ನೋಡಿ ನೀಟಾಗಿ ಕ್ರೀಮ್ ಕನ್ಸಿಸ್ಟೆನ್ಸಿಲಿ ಬರಬೇಕಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ತುಂಬಾ ಮುಖ್ಯವಾದಂಥ ಪದಾರ್ಥ. ಈ ಪದಾರ್ಥ ಹಾಕಿಬಿಟ್ರೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೂ ಕೂಡ, ಟ್ಯಾನ್ ಆಗಿದ್ದರೆ, ಬಂಗ್ ಆಗಿದ್ದರೆ, ಪಿಗ್ಮೆಂಟೇಷನ್ ಆಗಿದ್ದರೆ, ಕಪ್ಪು ಕಲೆಗಳಾಗಿದ್ದರೆ, ಯಾವುದೇ ರ್ಯಾಷಸ್ ಆಗಿದ್ರು, ಅಲರ್ಜಿ ಆಗಿದ್ದರು, ಯಾವುದೇ ಚಿಕ್ಕ ಚಿಕ್ಕ ಪುಟ್ಟ ಇಚ್ಚಿಂಗ್ ಆಗ್ತಾಯಿದ್ರು ಕೂಡ ಅದೆಲ್ಲ ಕಡಿಮೆ ಮಾಡುವಂತಹ ಗುಣವನ್ನು ಹೊಂದಿರುವಂತಹ ನಾವು ಪಟಿಕ ಅಂತ ಹೇಳ್ತೀವಿ, ಹಿಂದಿಲಿ ಆಲಮ್ ಅಂತ ಕರೀತಾರೆ. ನೋಡ್ತಿದ್ದೀರಲ್ಲ, ಇದನ್ನು ನಾನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ನಿಮಗೆ ಪಟಿಕ ತುಂಬ ಜನ ಕೇಳ್ತೀರಾ, ಇದು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಅಲ್ಲಿ ತೊಗೊಳ್ಳಿ. ಈ ಥರ ನಾನು 1 ಸ್ಪೂನ್ ಆಗುವಷ್ಟು ಪಟಿಕನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗೇ ಎಲ್ಲ ಪದಾರ್ಥಗಳು ಮಿಕ್ಸ್ ಆದಾಗ ನಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಒಂದು ಆಯುರ್ವೇದಿಕ್ ಔಷಧಿ ಅಂತಲೇ ಹೇಳ್ಬೋದು. ಇದು ಒಳ್ಳೆಯ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಥರ ನಮ್ಮ ಸ್ಕಿನ್ನಿಗೆ ವರ್ಕ್ ಆಗುತ್ತೆ. ಇವಾಗ ನೀವೇ ನೋಡ್ತಿದ್ರಲ್ಲ, ಇಲ್ಲಿ 2 ಕ್ರೀಮನ್ನು ನಾನು ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಇವೆರಡು ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ. ಎಷ್ಟೇ ಕಪ್ಪಾಗಿದ್ದರೂ ನಮ್ಮ ಮುಖಕ್ಕೂ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು, ಇಡೀ ಬಾಡಿಗೂ ನಾವು ಅಪ್ಲೈ ಮಾಡ್ಕೊಳ್ಬೋದು. ನಾವು ಹಾಗೆ ಟ್ಯಾನ್ ಬಿಟ್ಕೊಡ್ರೆ ವರ್ಷಗಟ್ಟಲೆ ಆದ್ರೂ ಬಿಸಿಲಿನಿಂದ ಟ್ಯಾನ್ ಆಗಿದ್ರೆ ಹೋಗೋದಿಲ್ಲ, ಯಾವುದೇ ಸ್ಕಿನ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಹೋಗೋದಿಲ್ಲ. ನೋಡಿ ಇವಾಗ ನಾನು ಸ್ಕಿನ್ನಿಗೆ ಸ್ವಲ್ಪ ಫಸ್ಟ್ ಸ್ಕ್ರಬ್ಬಿಂಗ್ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಅಪ್ಲೈ ಮಾಡಿಕೊಂಡು ನೀಟಾಗಿ ನಾವು ಇದನ್ನು ಮಸಾಜ್ ಮಾಡಿದವ್ರ ಥರ ಮಾಡಬೇಕು. ನೀವು ನೋಡ್ತಿದ್ದೀರಲ್ಲ, ಫಸ್ಟು ನಾವು ತಯಾರಿ ಮಾಡಿ ಇಟ್ಕೊಂಡಿದ್ದಿಲ್ಲ ಆ ಕ್ರೀಮನ್ನು ಅಪ್ಲೈ ಮಾಡಿ ಚೆನ್ನಾಗಿ ನಾವು ಮಸಾಜ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಇದರಲ್ಲಿ ನಾವು ಸೋಡಾ ಮತ್ತು ಅಕ್ಕಿ ಹಿಟ್ಟೆಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ನೀಟಾಗಿ ಸ್ಕ್ರಬ್ ಮಾಡುತ್ತೆ. ಮತ್ತು ಡೆಡ್ ಸ್ಕಿನ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಡೀಪಾಗಿ ಅಲ್ಲಿ ಮಸಾಜ್ ಮಾಡಬೇಕು. ಸ್ವಲ್ಪ ಪ್ರೆಸ್ ಮಾಡಿ, ಕೈ ಕಾಲುಗಳಿಗೆ ನಾವು ಸ್ವಲ್ಪ ಪ್ರೆಸ್ ಮಾಡಿದ್ರೂ ಪರವಾಗಿಲ್ಲ. ಕಪ್ಪಾದಂಥ ಸ್ಕಿನ್ನು ಲೈಟ್ ಆಗ್ತಾ ಬರುತ್ತೆ. ಹಾಗಾಗಿ ನೀಟಾಗಿ ನೀವು ಮಸಾಜ್ ಮಾಡಿ. ಚೆನ್ನಾಗಿ ನಾವು ಮಸಾಜ್ ಮಾಡಿದ ಮೇಲೆ ನೋಡಿ ಈ ರೀತಿ ನೀರಿನಿಂದ ತೊಳಿತಾ ಇದ್ದೀನಿ. ಎಷ್ಟು ಕ್ಲೀನ್ ಆಗ್ತಾ ಇದೆ ನೋಡಿ. ಏನೇ ಕೊಳೆ ಇದ್ದರೂ ಕೂಡ, ಕಪ್ಪಿದ್ರೂ ಕೂಡ ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ. ಯಾವುದೇ ರೀತಿಯ ಕಪ್ಪು ಚರ್ಮ ಅಂತ ಇರ್ತೀವಿ, ಬಿಸಿಲಿಗೆ ಸುಟ್ಟೋಗಿರುತ್ತೆ, ಟ್ಯಾನ್ ಆಗಿರುತ್ತೆ, ಅದೆಲ್ಲ ರಿಮೂವ್ ಆಗುತ್ತೆ. ಅಷ್ಟು ಫಸ್ಟ್ ಸ್ಟೆಪ್ಪಲ್ಲೇ ನಮಗೆ ಎಷ್ಟು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ ನೋಡಿ. ನಾನು ಬರೀ ನನ್ನ ಒಂದು ಹ್ಯಾಂಡಿಗೆ ಮಾತ್ರ, ಲೆಫ್ಟ್ ಹ್ಯಾಂಡಿಗೆ ಈ ಮೆಥಡನ್ನು ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತ ಹೇಳಿ. ಇವಾಗ ನೀರಿನಿಂದ ತೊಳೆದಾದ್ಮೇಲೆ ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ನೆಕ್ಸ್ಟು ನಾವು ಇನ್ನೊಂದು ಕ್ರೀಮನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ನಾವು ಇದಕ್ಕೆ ಇವಾಗ ಅಪ್ಲೈ ಮಾಡೋಣ. ನಾವು ಫಸ್ಟ್ ಸ್ಟೆಪ್ಪಲ್ಲೇ ಎಷ್ಟು ಒಳ್ಳೆಯ ರಿಸಲ್ಟ್ ನಮ್ಗೆ ಸಿಕ್ಕಿದೆ. ಇವಾಗ ಇದನ್ನಂತೂ ಅಪ್ಲೈ ಮಾಡಿದ್ಮೇಲೆ ನಮ್ಮ ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ. ಇದು ಒಂದು ಒಳ್ಳೆಯ ಔಷಧಿಯ ಟ್ರೀಟ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಅಂದರೆ ಸ್ವಲ್ಪ ನಾವು ಸ್ಕ್ರಬ್ ಮಾಡಿದಾಗ ಲೈಟಾಗಿ ಸ್ಕ್ರ್ಯಾಚ್ ಆಗಿದ್ರು ಅದೆಲ್ಲ ಕ್ಲೀನಾಗಿ ಕವರ್ ಆಗುತ್ತೆ. ಮತ್ತು ನಮ್ಮ ಸ್ಕಿನ್ ತುಂಬ ಶೈನಿಂಗ್ ಬರಲಿಕ್ಕೆ, ಇವಾಗ ನೀವು ನೋಡ್ತಿದ್ರಲ್ಲ ನನ್ನ ಹ್ಯಾಂಡಿಗೆ ಅಪ್ಲೈ ಮಾಡಿದಾಗ ನನ್ನ ಹ್ಯಾಂಡ್ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂತು ಅಂತ ಹೇಳಿ. ನೋಡಿ ತುಂಬ ಚೆನ್ನಾಗಿ, ನಾವು ಯಾವುದೇ ರೀತಿಯ ಪಾರ್ಲರಿಗೆ ಹೋಗಬೇಕು ಅಂತ ಇಲ್ಲ, ಮನೇಲೇ ನಾವು ನೋಡಿ ನಾನು ಅಪ್ಲೈ ಮಾಡಿ ಹ್ಯಾಂಡ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂಥೇಳಿ. ನೀವು ಆ ಕ್ರೀಮನ್ನು, ಸೆಕೆಂಡ್ ಕ್ರೀಮ್ ಇದೆಯಲ್ಲ ಅದನ್ನು ಅಪ್ಲೈ ಮಾಡಿ ಒಂದು 2 ನಿಮಿಷ ನೀಟಾಗಿ ಮಸಾಜ್ ಮಾಡಿ ನಾನು ಬೇಗ ತೆಗಿತಾ ಇದ್ದೀನಿ. ನಿಮಗೆ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ರೈಟ್ ಹ್ಯಾಂಡ್ ನೋಡಿ ಎಷ್ಟು ಕಪ್ಪಿದೆ ಅಂಥೇಳಿ, ಲೆಫ್ಟ್ ಹ್ಯಾಂಡ್ ಎಷ್ಟು ಕ್ಲೀನ್ ಆಗಿದೆ ಅಂಥೇಳಿ. ಹಾಗೆ ಫ್ರೆಂಡ್ಸ್, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮನೇಲಿ ನೀವು ಆರಾಮಾಗಿ ಈ ಥರ ಮನೆ ಮದ್ದನ್ನು ಮಾಡ್ಕೊಳ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಅಂತೂ ಮರಿಲೇಬೇಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್, ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.